5 ನಿಮಿಷ ಇರುತ್ತೆ. ಯಾರು ಮೊದಲು ಹ್ಯಾಂಡ್ ರೈಸ್ ಮಾಡ್ತಿರಲ್ಲ ಅವ್ರಿಗೇನೆ ಅವಕಾಶ. ದಯವಿಟ್ಟು ಮಾತಾಡಿ ಮಾಸ್ಟರ್ಸ್. ಗೀತಾ ಮಾತಾಡು, ಅನ್ಮಿಟ್ ಮಾಡಿದೀನಿ. ಗುಡ್ ಮಾರ್ನಿಂಗ್ ಗುರುಜಿ. ಗುಡ್ ಮಾರ್ನಿಂಗ್. ದೀಪಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುರುಜಿ, ಇವಾಗ ಅದು ಸಿಯಾಟಿಕ ಪೇನ್ ಇರುತ್ತಲ್ಲ, ಒಂದ್ 71 years ಆಗಿದೆ ಅವ್ರಿಗೆ. ಕಾಲು ಜೋಮ್ ಬರುತ್ತೆ, ಲೆಫ್ಟ್ ಸೈಡ್ ಕಾಲು, ಹಿಪ್ಸ್ ಕೆಳಗಡೆ ಅವ್ರಿಗೆ. ಓಕೆ, ಇದು ಅವ್ರಿಗೆ ಆಪರೇಷನ್ ಸಜೆಸ್ಟ್ ಮಾಡಿದ್ದಾರೆ, ಡಿಸ್ಕ್ ಬಲ್ಜ್ ಆಗಿದೆ ಅಂತ. ಏಜ್ 71 ಮುಗ್ದೋಗಿದೆ ಏಜು. ಅವ್ರಿಗೆ ಹಳೆ ನೋವಂತೆ, ಅದು 35 years ಇದ್ದಾಗ ಏನೋ ಭಾರವಾದ ಎತ್ತದಕ್ಕೆ ಆತರ ಅದು ಪೇನ್ ಇರ್ತಾ ಇತ್ತು. ಬಟ್ ಇವಾಗ ತುಂಬಾ ಜಾಸ್ತಿ ಆಗಿದೆ, ಅವ್ರಿಗೆ ಆಪರೇಷನ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಓಕೆ, ಅದು ಆಪರೇಷನ್ ಇಲ್ಲದೆ ಕ್ಯೂರ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅದು ಏನಂದ್ರೆ ಪ್ರಯತ್ನ ಮಾಡ್ಬೋದು. ನಾವೀಗ ಎಲ್ಲೋಂತ ಈ ಮುದ್ರಗಳಲ್ಲಿ ಪ್ರಯತ್ನ ಮಾಡ್ಬೋದು, ಬಟ್ ತುಂಬಾ ಜಾಸ್ತಿ ಇದ್ರೆ ಏನ್ ಮಾಡಕ್ಕಾಗಲ್ಲ. ಓಕೆ, ತುಂಬಾ ಜಾಸ್ತಿ ಇರುವಾಗ ಅವ್ರು ತಟ್ಕೊಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಮುದ್ರಗಳು ಅಂದ್ರೆ ಪೇನ್ ಎಲ್ಲ ಕಡಿಮೆ ಆಗಿದೆ ಇವಾಗ. ಮೊದ್ಲು ಒಂದ್ ಸ್ವಲ್ಪ ಒಂದ್ ರೂಮ್ ಇಂದ ಹೋಗಕ್ಕೆ ಅಷ್ಟು ನೋವು ಬರ್ತಾ ಇತ್ತಂತೆ. ಪೇನ್ ಎಲ್ಲ ಕಡಿಮೆ ಆಗಿದೆ. ನಾನು ಅವ್ರಿಗೆ ಏನೇನ್ ಫುಡ್ ಹೇಳಿದ್ದೆ ಅದೆಲ್ಲ ತಗೊಂಡಿದ್ದಾರೆ. 5 kg ವೇಟು ಜಾಸ್ತಿ ಆಗಿದೆ. ಅವ್ರದ್ದು ವೇಟು ಕಡಿಮೆ ಇತ್ತು, ವೇಟು ಜಾಸ್ತಿ ಆಗಿದೆ. ಎಲ್ಲ ತಿಂದು ಸ್ವಲ್ಪ ಪೇನ್ ಎಲ್ಲ ಹೋಗಿದೆ. ಬಟ್ ತುಂಬಾ ಹೊತ್ತು, ಸ್ವಲ್ಪ ಹೊತ್ತು ನಡೆದಕ್ಕೆ ಜೋಮ್ ಬರುತ್ತೆ ಅಂತೆ, ಅಲ್ಲೇ ಕುತ್ಕೋಬೇಕು ಅನ್ಸುತ್ತಂತೆ ಜೋಮ್ ಬಂದು. ಈಗ 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 ಈ ಮುದ್ರಗಳು ನಾವ್ ಹೇಳಿದ್ರಮ್ಮ, ಈ ಮುದ್ರಗಳು ನೀವು ಪಾಲನೆ ಮಾಡಿ. ಓಕೆ, ಇದು ಪೇನ್ ಅನ್ನೋದು ಆದಷ್ಟು ಏನಂದ್ರೆ ವಾಯುಮುದ್ರ. ಯಾವುದೇ ಪೇನ್ ಇರಲಿ ವಾಯುಮುದ್ರ. ಓಕೆ, ಅದು ಮಾಡಕ್ ಪ್ರಯತ್ನ ಮಾಡಿ. ಇದು ನರ ಇದೆ ಅಲ್ಲ, ಅದು ಏನೋ ಇದಾಗಿದೆ ಅಂತ ಹೇಳ್ತಾ ಇದಾರೆ ಅವರು. ಫ್ಲಾಟ್ ಆಗಿದೆ ಅಂತೆ ನರ, ಅದನ್ನ ಆಪರೇಷನ್ ಮಾಡಿ ಇದು ಮಾಡ್ಬೇಕು, ಇಲ್ಲಾಂದ್ರೆ ಅದು ಜೋಮ್ ಬರೋದ್ ನಿಲ್ಲಲ್ಲ ಅಂತ ಹೇಳಿದಾರಂತೆ. ಆಪರೇಷನ್ ಡಾಕ್ಟರ್ ಹೇಳೋದು ಅದು ಅವರು ಅಂದ್ರೆ ಒಂದ್ಸಲ ನೋಡ್ಬಿಟ್ಟು ಅವ್ರು ಏನೋ ಪರೀಕ್ಷೆ ಮಾಡಿ ಹೇಳಿರ್ತಾರೆ. ಆದ್ರೆ ಮುದ್ರಗಳು ಏನಾಗುತ್ತೆ ಅಂದ್ರೆ ಪಂಚಭೂತಗಳನ್ನ ಸರಿ ಮಾಡ್ತದೆ ಮೊದಲನೇದಾಗಿ. ಅದು ಮಾಡುವಾಗ ಅದೇನಾದ್ರೂ ಇಂಪ್ರೂವ್ ಆದ್ರೂ ಆಗ್ಬೋದು. ಒಂದೇನಂದ್ರೆ ಪೃಥ್ವಿ ಮುದ್ರ ಮಾಡ್ಕೊಳೋದು, ಈ ವಾಯು ಮುದ್ರ ಮಾಡೋದು, ಈ ತರ ಮಾಡ್ತಾ ಇರುವಾಗ ನಮ್ಮ ಒಳಗಡೆ ಇಂಪ್ರೂವ್ಮೆಂಟ್ ಬಂದ್ರೆ ನಾವು ಆಪರೇಷನ್ಗೆ ಹೋಗುವಂತ ಅವಕಾಶ ಇಲ್ಲ. ಈ ಪ್ರತಿಯೊಂದು ಅವ್ರು ಹೇಳಿರೋದು ಪ್ರತಿಯೊಬ್ಬರಿಗೆ ಆಪರೇಷನ್ ಮಾಡಿ ಅಂತ ಹೇಳೋದು. ಯಾರು ಮಾಡಬಾರ್ದು ಅಂತ ಯಾರು ಹೇಳಲ್ಲ ಅವ್ರು, ಅಲ್ವಾ? ತುಂಬಾ ಮೆಡಿಸಿನ್ ಎಲ್ಲ ಮಾಡಿದ್ರು, ಆಯುರ್ವೇದಿಕ್, ಅಲೋಪತಿ ತುಂಬಾ ಮಾಡ್ತಾ ಇದಾರೆ. ಆದ್ರೆ ಅದು ಜೋಮ್ನೆ ನಿಲ್ತಾ ಇಲ್ಲ. ಅದಕ್ಕೆ ಅವರು ಆಪರೇಷನ್ ಮಾಡ್ಕೋದಾ ಬೇಡ ಅಂತ ಕನ್ಫ್ಯೂಷನ್ ಇಲ್ಲದಾರೆ. ಅವ್ರಿಗಂತೂ ಇಷ್ಟ ಇಲ್ಲ ಮಾಡಿಸ್ಕೊಳಕ್ಕೆ. ಅದೇ ಸಮಸ್ಯೆ. ಇದು ಮುದ್ರಾಸ್ ಎಲ್ಲ ಹೇಳಿದಿರಲ್ಲ, ಅವ್ರಿಗೆ ಹೇಳ್ತೀನಿ. ನೀವು ಲಾಸ್ಟ್ ಹೇಳಿದ್ರಲ್ಲ, ಅದು ಇನ್ನೊಂದ್ಸರಿ ಹೇಳಿ ಅಂತ ಹೇಳಿದ್ನಲ್ಲ, ಅದು ಹೇಳ್ತೀನಿ ಅವ್ರಿಗೆ. ಸಿಯಾಟಿಕಾಗಿ ಅಂತ ಹೇಳಿದ್ರಲ್ಲ, ಆ ವಿಡಿಯೋವನ್ನು ತೋರಿಸಿ ಅವ್ರಿಗೆ. ಓಕೆ ಸರ್, ನಾಗರಾಜ್ ಸರ್ ಹೇಳ್ತಾರೆ. ಇನ್ನು ಬೇರೆ ಪರಿಹಾರಗಳು ನೋಡ್ಕೊಳ್ಳಿ ಯೋಗದಲ್ಲಿ. ಸಯಾಟಿಕ್ ಪ್ರಾಬ್ಲಮ್ಗೆ ಬರೀ ಮುದ್ರೆಗಳಿಂದ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ 30-35 ವರ್ಷಗಳಿಂದ ಅದು ಆಗಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಇರುತ್ತೆ. ಅವರಿಗೆ ಯೋಗ ಚಿಕಿತ್ಸೆ ಮೂಲಕ, ಅದಕ್ಕೆ ನಾವು ಟ್ರಾಕ್ಷನ್ ಅಂತ ಹಾಕ್ತೀವಿ. ಟ್ರಾಕ್ಷನ್ ಹಾಕಿ, ಸ್ಪೈನಲ್ ಬೋಸ್ಟ್ ಹಾಕಿ, ಮರಳಿನ ಮೂಟೆಗಳನ್ನ 3 ಕಡೆ ಇಟ್ಟು ಅವ್ರಿಗೆ ನಾವು ಚಿಕಿತ್ಸೆ ಮಾಡ್ತೀವಿ. ಆ ರೀತಿ ಮಾಡಿದ್ರೆ ಖಂಡಿತವಾಗಿ ಸಯಾಟಿಕ್ ಪ್ರಾಬ್ಲಮ್ ನ ಸರಿಪಡಿಸ್ಕೋಬಹುದು. ಫಾರ್ ಎಕ್ಸಾಂಪಲ್, ನಾನೇನೆ ಸುಮಾರು 2001ನೇ ಇಸ್ವಿನಲ್ಲಿ ನನಗೆ ಕೂಡ ಪ್ರಾಬ್ಲಮ್ ಆಗಿತ್ತು, ಸಯಾಟಿಕ್ ಪ್ರಾಬ್ಲಮ್ ಆಗಿತ್ತು. ನನಗೆ ಆಕ್ಸಿಡೆಂಟ್ ಆಗಿ ಸೊಂಟಕ್ಕೆ ಏಟಿತ್ತು, ಲೋ ಬ್ಯಾಕ್ ಪೇನ್ ಆಗಿ ಆಪರೇಷನ್ ಮಾಡಬೇಕು ಅನ್ನೋ ಸ್ಥಿತಿ ತಗೊಂಡ್ಬಂದ. ಆಮೇಲೆ ಕೊನೆಗೆ ನಾನು ಯೋಗ ಚಿಕಿತ್ಸೆ ಮೂಲಕ ಸರಿಪಡಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ನನ್ನನ್ನ ನಾನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಾನು ಯೋಗ ಚಿಕಿತ್ಸೆಯನ್ನ ಕಲ್ತದ್ದು. ಇವತ್ತು ಸಾವಿರಾರು ಜನಕ್ಕೆ ಅದರ ಇವಾಗೇನಿಲ್ಲ. ಮತ್ತೆ ಅದನ್ನ ಅವ್ರು ಮಾಡ್ಸ್ಕೋಬೇಕಂದ್ರೆ ಎಲ್ಲಿ ನಿಮ್ ಕಾಂಟ್ಯಾಕ್ಟ್ ಮಾಡ್ಬೇಕಾ? ನಿಮ್ ಹತ್ರನ? ಮೈಸೂರು ಬರ್ಬೇಕಾಗುತ್ತೆ. ಮೈಸೂರು. ಓಕೆ, ಅವರೇ ಮೈಸೂರಿಂದಾನೇ ಅದು ಏನೋ ಆನ್ಲೈನ್ ಅಲ್ಲಿ ಮೆಡಿಸಿನ್ ತರ್ಸ್ಕೊಂಡಿದ್ರು.
ಎಲ್ಲ ಹಚ್ಕೊಂಡಿದ್ರು. ಪೇನ್ ಏನೋ ಕಡಿಮೆ ಆಗಿದೆ, ಬಟ್ ಜೋಮ್ ಇದೆ ಅಲ್ಲ, ನಡೆದ್ರೆ ಮಾತ್ರ ಜೋಮ್ ಬರುತ್ತೆ, ಕುತ್ಕೊಂಡ್ರೆ ಇಲ್ಲ. ಅದೇ ಹೇಳ್ತಾ ಇದ್ದೀನಲ್ಲ, ಅದರಿಂದ ಅವರಿಗೆ ಕಡಿಮೆ ಆಗ್ತಿಲ್ಲ. ಬರೀ ಆಯಿಲ್ ಮತ್ತೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯೋಗ ಚಿಕಿತ್ಸೆನೇ ಆಗ್ಬೇಕು. ಯೋಗ ಚಿಕಿತ್ಸೆ ಮೂಲಕ ನಾವು ಅದಕ್ಕೆ ಸಂಬಂಧಪಟ್ಟ ಕೆಲವು ವ್ಯಾಯಾಮಗಳು ಮತ್ತೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮರಳಿನ ಮೂಟೆಗಳು, ಬೆಲ್ಟ್, ರೋಪ್ಗಳು, ಗೋಸ್ಟ್ಗಳು ಇದನ್ನೆಲ್ಲ ಬಳಸಿ ಅವರಿಗೆ ಟ್ರಾಕ್ಷನ್ ಹಾಕಿ ಮಾಡಿದಾಗ ಅಲ್ಲಿ ಆಟೋಮೆಟಿಕ್ ಆಗಿ ಆ ಎಲ್ಲದಕ್ಕೂ ಚಿಕಿತ್ಸೆ ಆಗುತ್ತೆ, ಪೇನ್ ಕಮ್ಮಿ ಸರಿ ಹೋಗುತ್ತೆ. ಓಕೆ, ನಿಮ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ಬೋದಾ ಅವ್ರಿಗೆ? ಧಾರಾಳ. ಎಲ್ಲಿರೋದು ಅವರು? ಬೆಳಗಾಮಲ್ಲಿ ಅವ್ರು ಇರ್ತಾರೆ ವಾಸ ಮಾಡ್ತಿರೋದು ಬೆಳಗಾಮಲ್ಲಿ. ಬೆಳಗಾಮಲ್ಲಿ ಇರ್ತಾರೆ. ಬೆಳಗಾಂ. ಬೆಳಗಾಂ. ಹಾ. ಹ್ಮ್. ಹೇಳಿ ಸರಿ ಅವ್ರಿಗೆ, ಸರ್. ಹಾ. ಸಾಧ್ಯವಾದ್ರೆ ಬಂದ್ರೆ ಅವ್ರಿಗೆ ಇಲ್ಲಿ ಒಂದ್ಸತಿ ಮಾಡಿ ತೋರಿಸ್ಬಿಟ್ರೆ ಅವರು ಅದರದೇ ಆದಂತ ಆ ತರದ್ದೇ ಮೆಟೀರಿಯಲ್ಸ್ ಅವರು ಮನೆಯಲ್ಲಿ ಮಾಡಿಕೊಂಡು Okay. ಯಾರಾದ್ರೂ ಒಬ್ರಿಗೆ ಅವರು ಇನ್ನೊಬ್ರು ಅಸಿಸ್ಟ್ ಮಾಡ್ತಾ ಹೋಗ್ಬೇಕು, ಅವ್ರಿಗೆ ಆ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಹೋದ್ರೆ ಖಂಡಿತವಾಗಿ ಸರಿ ಹೋಗುತ್ತೆ. ಓಕೆ ಓಕೆ ಸರ್, ನಿಮ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ ಹಾಗಾದ್ರೆ. ಓಕೆ, ಅಥವಾ ಸೆಪ್ಟೆಂಬರ್ 15ನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಅದೇ ಹೇಳಿದೀನಿ ಅವ್ರಿಗೆ, ಅವ್ರು ಬರಕ್ ಹೇಳಿದೀನಿ. ಅಲ್ಲಿ try ಬಂದ್ರೆ ಮಾಡ್ತೀನಿ. ಅಲ್ಲಿ ಮರಳಿನ ಮೂಟೆಗಳು ಅವೆಲ್ಲ ಇದ್ರೆ ನಾವು ಅವ್ರಿಗೆ ಅಲ್ಲಿ ಚಿಕಿತ್ಸೆ ಮಾಡ್ಬೋದು. ಅಲ್ಲಿ ಅವ್ರಿಗೆ ರೋಪ್ ಬೇಕಾಗುತ್ತೆ, ಮತ್ತೆ ಸ್ಪೈನಲ್ ಬೋಸ್ಟ್ ಅಂತ ಬರುತ್ತೆ, ಅದು ಬೇಕಾಗುತ್ತೆ. ಮರಳಿನ ಮೂಟೆಗಳು, ಆ ಮರಳಿನ ಮೂಟೆಗಳು ಒಂದು 3 ಬೇಕಾಗುತ್ತೆ. ಈ ರೀತಿ ಸಾಕಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ. ಅಲ್ಲಿ ಲಭ್ಯವಿದ್ರೆ ರಂಗನಾಥ್ಜಿಯವರ ಒಂದು ಇದರಲ್ಲಿ ನಾವು ಅದನ್ನ ಮಾಡಿ ಪ್ರಾಕ್ಟಿಕಲ್ ಮಾಡಿಸ್ಬೋದು. ಅಲ್ಲಿ ಬಂದ್ರೆ ಏನಾಗುತ್ತೆ ಸರ್, ಈಗ ಯೋಗ ಚಿಕಿತ್ಸೆ ಒಂದು, ಮರ್ಮ ಥೆರಪಿ ಇವೆಲ್ಲ ಇರ್ತದೆ. ಯಾವ್ದ್ರಲ್ಲಿ ಅವ್ರಿಗೆ ಸಾಧ್ಯವಾದ್ರೆ ಅವ್ರು ಮಾಡ್ಕೋಬಹುದು, ಬಟ್ ಬರ್ಬೇಕು ಅವ್ರು. ಅಲ್ಲ ಸರ್, ಇಲ್ಲಿ ಯೋಗ ಥೆರಪಿ ಮಾಡ್ಬೇಕು ಅಂತಂದ್ರೆ ಮೆಟೀರಿಯಲ್ಸ್ ಬೇಕಾಗುತ್ತೆ. ಹೌದು. ಫಾರ್ ಎಕ್ಸಾಂಪಲ್ ಯೋಗ ಬೆಲ್ಟ್ ಬೇಕಾಗುತ್ತೆ, ಮತ್ತೆ ರೋಪ್ ಬೇಕಾಗುತ್ತೆ, ಮರಳಿನ ಮೂಟೆಗಳು ಬೇಕಾಗುತ್ತೆ. ಒಂದು 10 kgದು ಒಂದೊಂದು ಬ್ಯಾಗ್ಗೆ ಮರಳನ್ನ ಹಾಕಿ ಅದು ವೆಯ್ಟ್ ಮಾಡಿ ಇಡ್ಬೇಕಾಗತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಅಲ್ಲಿಗೆ ಶಿಫ್ಟ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆ ಬಸ್ ನಲ್ಲಿ ಬರೋದ್ರಿಂದ ನಾನೇನಪ್ಪಾ ಅಂದ್ರೆ ಏನೋ 1-2 ಬೆಲ್ಟ್, 1-2 ರೋಪು ಮತ್ತೆ 1-2 ಸ್ಟಿಕ್ಗಳನ್ನ ಅಷ್ಟನ್ನ ತರ್ಬೋದಷ್ಟೇ. ಆದ್ರಿಂದ ಅಲ್ಲೇನಾದ್ರು ತಾವು ಒಂದಿಷ್ಟು ಮರಳಿನ ಮೂಟೆ ರೆಡಿ ಮಾಡಿಸೋದಾದ್ರೆ ಮಾಡ್ಬೋದು ಸರ್, ಮಾಡ್ಬೋದು, ತೊಂದ್ರೆ ಇಲ್ಲ. ಏನು ಅಂತ ಹೇಳಿದ್ರೆ ಜಸ್ಟ್ ಇನ್ನೇನಿಲ್ಲ, ಹಳೆ ಪ್ಯಾಂಟ್ಗಳು ಇರ್ತಾವಲ್ಲ, ಏನು ಯೂಸ್ ಮಾಡದೆ ಇಟ್ಟಿರ್ತೀವಲ್ಲ ಹಳೆ ಪ್ಯಾಂಟ್ಗಳು, ಆ 2 ಪ್ಯಾಂಟ್ಗಳನ್ನ ತಗೊಂಡ್ರೆ, ಒಂದು ಪ್ಯಾಂಟ್ ತಗೊಂಡ್ರೆ ಸಾಕು. ಮಂಡಿಯಿಂದ ಕೆಳಗಡೆಗೆ ಎಷ್ಟನ್ನ ಬರುತ್ತೆ ಅದಷ್ಟನ್ನ ಕಟ್ ಮಾಡ್ಕೊಂಡು ಒಂದು ಭಾಗನ ಮೆಷಿನ್ ಹೊಲ್ಬಿಟ್ಟು ಅದಕ್ಕೆ ಒಂದು 10 kg ಅಷ್ಟು ಮರಳು ತುಂಬಿಟ್ಟು ಇನ್ನೊಂದ್ ಸೈಡ್ ನ ಕೈನಲ್ಲಿ ಸ್ಟಿಚ್ ಮಾಡೋದು. ಈ ರೀತಿ ಮಾಡಿ ಒಂದು 2-3 ಮರಳಿನ ಮೂಟೆಗಳನ್ನ ಇಟ್ರೆ ತಾವು ಇದನ್ನ ನಾನ್ ಬೇಕಾದ್ರೆ ನಾನು ಬೆಲ್ಟ್ ಮತ್ತೆ ಸ್ಟಿಕ್ ಇವೆಲ್ಲ ನಾನು ತಗೊಂಡ್ಬರ್ತೀನಿ. ತಕೊಂಡ್ ಬಂದ ಅಲ್ಲಿ ಪ್ರಾಕ್ಟಿಕಲ್ ಮಾಡ್ತೀನಿ. ಮಂಡಿ ನೋವಿಗೆ, ಸೊಂಟ ನೋವಿಗೆ, ಸಯಾಟಿಕ್ ಪ್ರಾಬ್ಲಮ್ಗೆ ಇದಕ್ಕೆಲ್ಲ ಚಿಕಿತ್ಸೆ ಮಾಡಿ. ಸರಿ ಸರ್, ನಾನು ಅವ್ರಿಗೆ ಖಂಡಿತ ಹೇಳ್ತೀನಿ ಈ ವಿಷಯ, ಆದಷ್ಟು ಟ್ರೈ ಮಾಡಂತ ಹೇಳ್ತೀನಿ ಬರಕ್ಕೆ. ಅಲ್ಲಿ ಬಂದ್ರೆ ಏನಾಗುತ್ತಮ್ಮ, ಈಗ ನೋಡಿ ಯೋಗ ಚಿಕಿತ್ಸೆಯಲ್ಲಿ, ಮರ್ಮದಲ್ಲಿ ಪ್ರತಿಯೊಂದು ಟೆಕ್ನಿಕ್ ಹೇಳ್ತೀವಿ. ಅವ್ರು ಮಾಡ್ಕೊಳ್ಳುವಾಗ ಅವ್ರಿಗೆ ಅನುಕೂಲ ಆದ್ರೆ ಮಾಡ್ಕೊಳ್ಳಿ, ಯಾವ್ದಿಂದ ಪರಿಹಾರ ಒಳ್ಳೇದೇ ಅಲ್ವಾ. ಅವ್ರು ಒಂದೇ ಪರಿಹಾರ ಆಗ್ಬೇಕಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಹೇಳ್ತೀನಿ ಖಂಡಿತ ಅವ್ರಿಗೆ ಬರಕ್ಕೆ, ಬರ್ತಾರೋ ಅಲ್ಲ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ಓಕೆ ಮೇಡಮ್. ನಮಸ್ಕಾರ ಮೇಡಮ್. ಇವತ್ತಿನ ಕಾರ್ಯಕ್ರಮಗಳೆಲ್ಲ ಭಿನ್ನವಾಗಿ ಆಲೋಚಿಸು, ನಿಜವಾಗ್ಲೂ ಭಿನ್ನವಾಗಿನೇ ಆಲೋಚಿಸಬೇಕು. ಹಾಗೆ ಅಗ್ನಿಹೋತ್ರದ ಬಗ್ಗೆ ಹೇಳಿದ್ರಿ. ಅಗ್ನಿಹೋತ್ರ ನಿಜವಾಗ್ಲೂ ಸುಮಾರು ದಿವಸದಿಂದ ತಂದು ಇಟ್ಕೊಂಡಿದೀನಿ, ಬಟ್ ಆದ್ರೆ ಮಾಡಿಲ್ಲ. ಇದು ಬೇಜಾರಿನ ಸಂಗತಿ. ಯೋಗ ಸಮಿಟ್ಗೆ ಅಂತ ಹೋದಾಗ ಗುರುಜಿ 300 ಜನ
ಸಾಮೂಹಿಕ ಅಗ್ನಿಹೋತ್ರ ನಡೀತು. ಅದಾದ ನಂತರ ಅಲ್ಲಿನ ವಾತಾವರಣನೇ ಬದಲಾಗ್ಬೋದು. ಒಂದು ಕ್ಯಾಮ್ರಾದ ಮುಖಾಂತರ ನೋಡಿದಾಗ ಅಲ್ಲಿನ ವಾತಾವರಣ ಬಹಳಷ್ಟು ಬದಲಾಗಿತ್ತು. ಹಾಗೆ ಕೂಡ ಪ್ರತಿಯೊಬ್ಬರಲ್ಲೂ ಹೋರಾನು ಕೂಡ ತುಂಬಾನೇ ಕ್ಲಾರಿಟಿಯಾಗಿ ಇತ್ತು ಅನ್ನೋದು ಅಲ್ಲಿ ಕಂಡು ಹಿಡಿಯಬೇಕಾದ ಅಂಶ. ಆಮೇಲೆ ಇನ್ನೊಂದು ಇವತ್ತಿನ ಒಂದು ವಿಚಾರದಲ್ಲಿ ನೀವು ಹೇಳಿದ್ರಿ, ಎಲ್ಲಕ್ಕಿಂತ ವ್ಯವಸಾಯ ಕ್ಷೇತ್ರ ಮುಖ್ಯವಾದದ್ದು. ನಾವ್ ಯಾವುದೇ ಕ್ಷೇತ್ರ ತಗೊಂಡ್ ಹೋಗ್ತೀವಿ, ಅದ್ರ ಹಿಂದ್ಗಡೆ ಹೋಗ್ತೀವಿ ದುಡ್ಡು ಮಾಡ್ಬೇಕು ಅಂತ, ಖಂಡಿತವಾಗ್ಲೂ ಅದು ಇದು ಅರ್ಥ ಮಾಡ್ಕೋಬೇಕಾದ ವಿಚಾರ ಏನು ಅಂದ್ರೆ ವ್ಯವಸಾಯ ಕ್ಷೇತ್ರ ತುಂಬಾ ಉತ್ತಮವಾದದ್ದು ಅಂತ ಹೇಳ್ಬೋದು. ಹಾಗೆ ಮುದ್ರೆಗಳ ಬಗ್ಗೆ ಎಷ್ಟೆಲ್ಲಾ ಕಾಯಿಲೆಗಳಿದಾವೆ, ಎಷ್ಟೆಲ್ಲಾ ಆಸ್ಪತ್ರೆಗಳಿಗೆ ಹೋಗ್ತೀವಿ, ಆದ್ರೆ ಈ ಮುದ್ರೆಗಳನ್ನ ಹಾಕೊಂಡು ನಾವು ಇದ್ರೆ ನಿಜವಾಗ್ಲೂ ಇಷ್ಟೊಂದು ಆರೋಗ್ಯ ಪಡಿತೀವಲ್ವಾ ಅನ್ನೋದು ಇವತ್ತು ಅರ್ಥ ಆಯ್ತು. ತುಂಬಾ ತುಂಬಾ ಧನ್ಯವಾದಗಳು ಗುರುಜಿ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಈಗ ನಂದು ನಾಗರಾಜ್ ಗುರುಜಿಗೆ ಒಂದು ಕ್ವಶನ್ ಇದೆ ಗುರುಜಿ. ಅದು ಹೇಳಿ. 10 ಕೆಜಿ ಬ್ಯಾಗೆ ಮಾಡ್ಬೇಕಾ ಮರಳಿಂದು? 10 ಕೆಜಿ ಮರಳಿನ ಎಲ್ಲದಕ್ಕೂನು ಉಪಯೋಗ ಆಗೋದಾ ಅಥವಾ 5 ಕೆಜಿದು ಮಾಡ್ಕೋಬಹುದಾ? ಏನಿಲ್ಲಮ್ಮ, ಇಲ್ಲಿ ನಾನು ಹೇಳಿದ್ನಲ್ಲ, ಈ ಪ್ಯಾಂಟ್ಗಳು ಇರ್ತಾವಲ್ಲ, ಹಳೆ ಪ್ಯಾಂಟ್ಗಳು, ಮಂಡಿಯಿಂದ ಕೆಳಗಡೆಗೆ ಎಷ್ಟು ಬರುತ್ತೆ ಅಷ್ಟನ್ನ ಕಟ್ ಮಾಡ್ಕೊಂಡು ಒಂದು ಭಾಗನ ಹೊಲ್ದ್ಬಿಟ್ಟು ಅದಕ್ಕೆ ಮರಳು ತುಂಬಿದ್ರೆ ಒಂದು ಅಂದಾಜು ಹೆಚ್ಚು ಕಮ್ಮಿ 10 ಕೆಜಿ ಅಷ್ಟು ತುಂಬಿಕೊಳ್ಳುತ್ತೆ ಅದು. ಅಷ್ಟೇ, ಇನ್ನೇನ್ ತೀರಾ ಅದನ್ನ ತೂಕ ಮಾಡಿ ಏನ್ ತುಂಬಬೇಕು ಅಂತ ಏನಿಲ್ಲ. ಒಂದು ಮಿನಿಮಮ್ 10 ಕೆಜಿ ಅಂದಾಜಿನ ಮೇಲೆ 10 ಕೆಜಿ ಬರುತ್ತೆ. ನಾವು ಅಷ್ಟನ್ನ ಅಳತೆ ಮಾಡಿ ನೋಡಿದೀವಿ. ಮಂಡಿಯಿಂದ ಕೆಳಗಡೆ ಭಾಗದ ಪ್ಯಾಂಟ್ ಅನ್ನ ಕಟ್ ಮಾಡಿ ಆ ಒಂದು ಭಾಗನ ಒಂದ್ ಸೈಡ್ ಹೊಲ್ದ್ಬಿಟ್ಟು ಇನ್ನೊಂದ್ ಸೈಡ್ ಅನ್ನ ಮರಳು ತುಂಬಿಟ್ಟು ಏಮಿಂಗ್ ಮಾಡ್ಕೊಂಡ್ರೆ ಹೆಚ್ಚು ಕಮ್ಮಿ 10 ಕೆಜಿ ಬರುತ್ತೆ. ಅಷ್ಟಾದ್ರೆ ಸಾಕು. ಅದು ಮಲ್ಟಿಪರ್ಪಸ್ ಎಲ್ಲಾ ಸಮಸ್ಯೆಗಳು, ಮಂಡಿ ನೋವಿಗಿರ್ಬೋದು, ಬೆನ್ನು ನೋವಿಗಿರ್ಬೋದು, ಸೊಂಟ ನೋವಿಗಿರ್ಬೋದು, ಭುಜದ ನೋವಿಗಿರ್ಬೋದು, ಎಲ್ಲದಕ್ಕೂ ಅದು ಉತ್ತಮವಾದ ಚಿಕಿತ್ಸೆ ಆಗುತ್ತೆ. ಓಕೆ ಗುರುಜಿ, ಖಂಡಿತ. ನಾನು ನಮ್ಮ ಮನೇಲಿ ಹಳೆ ಪ್ಯಾಂಟ್ ಇದೆ, ನಾನು ಸ್ವಲ್ಪ ಕಟ್ ಮಾಡಿ ಒಂದು ಟೈಲರ್ ಹತ್ರ ಕೊಟ್ಟು ಮಾಡಿಸ್ತೀನಿ. ಅದು ಮರಳು ಇಲ್ಲೇ ಸಿಗುತ್ತೆ ನಮ್ಗೆ, ಅದನ್ನ ಮಾಡಿ ನಾನೇ ಮನೇಲಿ ಅದನ್ನ ಹೊಲ್ದ್ ಬಿಡ್ತೀನಿ. ಮಾಡ್ತೀನಿ ಗುರುಜಿ ನಾನು. ಹೊಲ್ದ್ಬಿಟ್ಟು ಬೆಂಗಳೂರು ತತ್ತೀರಾ? ಬೆಂಗಳೂರು ತಗೊಂಡ್ ಬಂದ್ರೆ ಅಲ್ಲಿ ಮರಳು ಬೇಕಾದ್ರೆ ಇಲ್ಲಿ ಹಾಕ್ತಿವಿ ಬೇಕಾದ್ರೆ. ನಾನು ಅದು ರೆಡಿ ಮಾಡ್ಕೊಂಡ್ ಬರ್ತೀನಿ ಗುರುಜಿ ಬೇಕಾದ್ರೆ. ಹಾ, ನೋಡಿ, ಈ ಕೆಲಸ ಮಾಡಿ. ದೀಪಾ ಅವರೇ, ಹಾ ಹೇಳಿ ಗುರುಜಿ. ಈ ಕೆಲಸ ಮಾಡಿ, ಸ್ಟಿಚ್ ಮಾಡಿಸ್ಕೊಂಡು ಬಟ್ಟೆ ತನ್ನಿ, ಜೊತೆಗೆ ಸೂಜಿ ದಾರನ್ನು ತಗೊಂಡ್ಬನ್ನಿ. ಮರಳು ಅಲ್ಲೇ ಸಿಕ್ಕಿದ್ರೆ ಮರಳನ್ನ ಅಲ್ಲೇ ಫಿಲ್ ಮಾಡ್ಬಿಟ್ಟು ನಾವು ಏಮಿಂಗ್ ಮಾಡ್ಕೋಬಹುದು. ಓಕೆ ಗುರುಜಿ, ನಾನು ಅದ್ ಮಾಡ್ತೀನಿ, ನಾನು ತಗೊಂಡ್ ಬರ್ತೀನಿ ಗುರುಜಿ. ನೋಡಿ, ಆತರ ಇದ್ರೆ ಹಳೇದು 2 ಪ್ಯಾಂಟ್ ಇದ್ರೆ ಸಾಕು, 4 ಪೀಸ್ ಮಾಡ್ಕೊಂಡು ತನ್ನಿ. ನಾವಲ್ಲಿ ಅದನ್ನ ಪ್ರಿಪೇರ್ ಮಾಡ್ಕೊಡೋಣ, ಚಿಕಿತ್ಸೆ ಮಾಡ್ಕೋಬಹುದು ಅಷ್ಟೇ. ಅಲ್ಲೊಂದು ಅಸೆಟ್ ಅಲ್ಲಿ ಇಟ್ಬಿಡೋಣ ಅಲ್ಲಿ. ಹೌದು. ಓಕೆ ಗುರುಜಿ, ಮಹಾವತಾರ್ ಫೌಂಡೇಶನ್ಗೆ ಒಂದು ಸಣ್ಣ ಕಾಣಿಕೆ. ಸೇವೆ ಕಾಣಿಕೆ ಅಲ್ಲ, ಸೇವೆ ಅದು. ಸೇವೆ. ಸೇವೆ. ರೈಟ್. ಆತರ ಮಾಡಿ ಅದು ನೆಕ್ಸ್ಟ್ ಬರೋ ಕ್ಲಾಸಸ್ಗೂ ಯೂಸ್ ಆಗ್ತಾ ಇರ್ತದೆ. ಯಾವಾಗ್ಲೂ ಹೌದು, ಪ್ರತಿ ತಿಂಗಳು ನಾವು ಮೀಟ್ ಮಾಡುವಾಗ ಅದು ಉಪಯೋಗಿಸ್ಕೋಬಹುದು. ಓಕೆ ಗುರುಜಿ. ರೈಟ್. ಓಕೆ ಮಾಸ್ಟರ್ಸ್, ಈಗ ಯಾರ್ದಾದ್ರು ಪ್ರಶ್ನೆ ಇದೆಯಾ ಮಾಸ್ಟರ್ಸ್? ನಾಳೆ ವಿಶೇಷ ಕಾರ್ಯಕ್ರಮಕ್ಕೆ ಹೆಸರು ಕೊಡೋರು ಯಾರಾದ್ರೂ ಇದ್ರೆ ಈಗ್ಲೇ ಅನೌನ್ಸ್ ಮಾಡ್ತಾ ಇದೀವಲ್ಲ, ಯಾರಾದ್ರೂ ಹೆಸರು ಕೊಡೋರು ಇದ್ರೆ ಈಗ್ಲೇ ಹೇಳ್ಬಿಡಿ. ಮತ್ತೆ ಇನ್ನು ನಾಳೆ ಸೆಪ್ಟೆಂಬರ್ 15ಕ್ಕೆ ಯಾರ್ಯಾರು ಬರೋರು ಇದ್ದೀರಲ್ಲ, ದಯವಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ಯಾಕಂತಂದ್ರೆ ಅಲ್ಲಿ ಅನ್ನ ಪ್ರಸಾದಕ್ಕೆ ಗುರುಜಿ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ದಯವಿಟ್ಟು ಯಾರ್ಯಾರು ಬರ್ಬೇಕಂತ ಅನ್ಕೊಂಡಿದ್ದೀರಲ್ಲ ಅವರು ದಯವಿಟ್ಟು ಇವತ್ತಿನಿಂದಾನೇ ಹೆಸರು ಕೊಡಕ್ ಶುರು ಮಾಡಿ ಮಾಸ್ಟರ್ಸ್. ಓಕೆ ಓಕೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಮ್ಮ. ಅವಾಗ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ತಾ ಇರ್ಬೇಕು ಎಲ್ಲರೂ. ಯಾರ್ಯಾರು ಬರ್ತಾ ಇದ್ರು ಅವ್ರ ಹೆಸರುಗಳು ಮತ್ತೆ ಅವ್ರ ಜೊತೆಗೆ ಬರೋರು ಎಲ್ಲಾರನು ಜಾಯ್ನ್ ಮಾಡಿಸ್ಬೇಕು. ಓಕೆ. ನಾಗರಾಜ್ ಗುರುಜಿ, ನಿಮ್ಗೆ ಆಮಂತ್ರಣ. ನಾಳಿನ ವಿಶೇಷ ಕಾರ್ಯಕ್ರಮಕ್ಕೆ ನಾಗರಾಜ್ ಗುರುಜಿಗಳಿಗೆ ಆಮಂತ್ರಣ. ಅತ್ತೆ ಮತ್ತೆ ಅಳಿಯದ ಒಂದು ಸ್ಕಿಟ್ ಇರುತ್ತೆ. ನೀವು ಈ ಸ್ಕಿಟ್ ನೋಡಿ ಆನಂದಿಸಬೇಕು ಅಂತ ಕೇಳ್ಕೊಳ್ತೀವಿ ಗುರುಜಿ. ಆಯ್ತು, ಅಳಿಯ ಆಗು ಅಂತ ಹೇಳ್ಬೇಡಿ. ಅಳಿಯ ಆಗೋ ವಯಸ್ಸು ಮುಗಿದೋಗಿದೆ. ಯಾಕಂದ್ರೆ ತಾತನ ಪಾತ್ರ ಮಾಡ್ಬೋದಷ್ಟೇ ಹೊತ್ತು ಅಳಿಯನ ಪಾತ್ರ ಆಗೋದಿಲ್ಲ. ಆದ್ರಿಂದ ಮಾಡಿ, ಸಂತೋಷ, ಎಂಜಾಯ್ ಮಾಡೋಣ.
ರೈಟ್. ಮತ್ತೆ Okay, ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಅಳಿಯ ಆಗೋರು ತುಂಬಾ ಸ್ಪೆಷಲ್, ಮುದ್ದು ಹುಡುಗ, ಗುಂಡು ಇಲ್ಲ ಗುಂಡು ಯಾರಿಗೂ ಹೇಳಂಗಿಲ್ಲ ಮೇಡಮ್, ಹೇಳಂಗಿಲ್ಲ. ಎಲ್ಲ ಸಸ್ಪೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಎಲ್ರೂ ಖುಷಿ ಪಡ್ತೀರಾ ಸಸ್ಪೆನ್ಸ್. ಸ್ವಲ್ಪ ಕ್ಯೂರಿಯಾಸಿಟಿ ಇರ್ಲಿ ಅಂತ, ಮುದ್ದು ಅಳಿಯ ಯಾರು ಅಂತ. ಒಟ್ಟೆ ಮುದ್ದು ಆಗ್ಲೇ ನೋಡಿದ್ದಾರೆ ಅವ್ರು, ಆಗ್ಲೇ ದರ್ಶನ ಕೊಟ್ಬಿಟ್ಟು ಈಗಾಗ್ಲೇ ಆಫ್ ಮಾಡ್ಕೊಂಡ್ಬಿಟ್ರು ಅವ್ರೇನೆ. ದಯವಿಟ್ಟು ಹೇಳ್ಬೇಡಿ ಹೆಸರು. ದೊಡ್ಡೇಗೌಡ ಇರ್ಬೇಕು. ನಾಳೆ ಇಲ್ಲ ಹೇಳ್ಬಿಟ್ರೆ ನಾಳೆ ಬರಲ್ಲ. ನಾಳೆ ಬರೋದಿಲ್ಲ. ಇವತ್ತು ಆಯ್ತಾಯ್ತು. ಯಾಕೆ ನಮ್ ಗ್ರೂಪ್ ಅಲ್ಲಿ ಒಳ್ಳೆ ಹ್ಯಾಂಡ್ಸಮ್ ಆಗಿರೋ ಹುಡುಗ ಅಂತಂದ್ರೆ ದೊಡ್ಡೇಗೌಡ. ಆದ್ರಿಂದ ಹೆಚ್ಚು ಕಮ್ಮಿ ಅವ್ರನ್ನೇ ಹಾಕೊಂಡಿರ್ತೀರಿ ಅಂತ ಅನ್ಕೊಂತೀನಿ. ಇಲ್ಲ ಸರ್, ನಿಮ್ಗಿಂತಲೂ ನೀವೇ ಮೊದ್ಲು ಹ್ಯಾಂಡ್ಸಮ್ ಸರ್. ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಹ್ಯಾಂಡ್ಸಮ್, ಹದಿಹರೆಯದ ಯುವಕ. ಅಯ್ಯಯ್ಯೋ ಮುದಿ ಯುವಕ. ನಾಳೆ ನೋಡಿರಂತೆ ಬನ್ನಿ, ಅತ್ತೆ ಯಾರು ಅಳಿಯ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಆಯ್ತು, ನಮ್ಗೆ ಈಗಾಗ್ಲೇ ಇಮ್ಯಾಜಿನ್ ಆಗೋಯ್ತು ಬಿಡಿ. ನಾನೇ ನಗು ಹೋಗೋದ ಚಲವ ಅಂತ ಹೇಳ್ತೀನಿ ನಮ್ಮ ನಾಗರಾಜ್ ಗುರುಜಿಗೆ. 18 ವರ್ಷದ ಹುಡುಗ ಅಂತಾರೆ ನಮ್ ಕಡೆ ಗುರುಜಿ. 18 ವರ್ಷದ ಹುಡುಗ, 18 ವರ್ಷದ ಹುಡುಗಿ ಅಂತಾರೆ. ಅಲ್ಲ, ಶರೀರಕ್ಕೆ ವಯಸ್ಸಾಗತ್ತೆ ಹೊರತು ಮನಸ್ಸು ಮತ್ತು ಆತ್ಮನಿಗೆ ಯಾವುದೇ ರೀತಿಯ ವಯಸ್ಸಿಲ್ಲ. ಅವ್ರು ಯಾವಾಗ್ಲೂ ನವಯುವಕರೇನೆ. ದೇಹಕ್ಕೆ ವಯಸ್ಸಾಗಿರುತ್ತೆ. ಆದ್ರಿಂದ ನಾವು ದೇಹಾತ್ಮ ಭಾವನೆ ಬಿಟ್ಬಿಟ್ಟು ಏನು ಪರಮಾತ್ಮ ಭಾವನೆಯಿಂದ ಯೋಚನೆ ಮಾಡಿದಾಗ ನಾವು ಚಿರ ಯುವಕರೇನೆ. ಅದ್ರಲ್ಲೇನು ಅನುಮಾನ ಇಲ್ಲ. ಆಗ್ಬೋದು. ನೋಡಿ, ಹ್ಯಾಂಡ್ಸಮ್ ಅಂತ ಹೇಳಿದ ತಕ್ಷಣ ವಿಡಿಯೋ ಆನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು? ದೊಡ್ಡೇಗೌಡರು. ಮತ್ತೆ ನಾನು ಹೇಳಲಿಲ್ವೇ, ಒಂದ್ಸತಿ ಮುಖ ತೋರ್ಸ್ಬಿಟ್ರಪ್ಪ. ಇಲ್ಲ ಗುರುಗಳೇ, ಇಲ್ಲ. ನೀವು ಇನ್ನು ಸ್ಪಷ್ಟತೆ ಇಲ್ಲ. ನಾಳೆ ಗೊತ್ತಾಗುತ್ತೆ ಯಾರು ಅಂತ. ನಾಳೆ ಇರ್ತದ ಬಿಡಿ. ನಾವಲ್ಲ. ಹೌದಾ? ನನ್ಗೆ ಐಡಿಯಾ ಬಂತು. ನನ್ಗೆ ಆಲ್ರೆಡಿ ಐಡಿಯಾ ಬಂತು ಯಾರಂತ. ಗುರುಜಿಗೆ ಸೊಸೆ ಆದವಳು ಅವಲಕ್ಕಿ ಮತ್ತೆ ಇದು ಮಾಡ್ತಾರಲ್ಲ, ಅವಲಕ್ಕಿ ಕಾಫಿನ ಇಲ್ಲಿ ಒಂಥರ ಡಿಫ್ರೆಂಟ್. ಏನಂತಂದ್ರೆ ಅಳಿಯ ಆದವರು ಅತ್ತೆಗೆ ಕಾಫಿ, ಟೀ, ಅವಲಕ್ಕಿ ಎಲ್ಲಾ ಮಾಡಿ ಕೊಡ್ತಾರೆ. ಮುದ್ದಾಗಿರುವಂತ ಅಳಿಯ ಅವರು ಎಲ್ಲ ಅತ್ತೆ ಎಷ್ಟ್ ಚೆನ್ನಾಗಿ ನೋಡ್ಕೊತಾರೆ. ಅದನ್ನ ನಾನ್ ನಾಳೆ ನೋಡ್ತೀವಿ ಸ್ಕಿಟ್ ಅಲ್ಲಿ. ಅದು ಜಾನಪದ ಗೀತೆ. ದೀಪಾ ಮೇಡಮ್, ನೀವೇನಿ ಸರ್ ನೀವು ಮಾತಾಡ್ತಾ ಇದ್ದೀರಾ? ಹೊಗಳಿಕೆ ಕೊಡ್ತಾ ಇದ್ದೀರಾ ಅಳಿಯನ್ಗೆ. ಸರ್ ನಾಳೆ ಕಿನ್ನಿಂಗೆ ನೀವ್ ಅರ್ಸ್ಕೊಳ್ಳೋದು. ಇವಾಗ ಇಮೇಜಿನ್ ಆಯ್ತು ಬಿಡಿ, ಇವಾಗ ಗೊತ್ತಾಯ್ತು ಯಾರು ಅಂತ. ಹೊಗಳಿಕೆ ಕೊಡ್ತಾ ಇದೀರಾ ಅಳಿಯನ್ರಿಗೆ? ಅತ್ತೆಗೆ ಮಾತ್ರ ಕಡಿಮೆ ತೋರಿಸ್ತಾ ಇದ್ದೀರಾ, ಜಾಸ್ತಿ ತೋರಿಸ್ತಾ ಇದ್ದೀರಾ? ಅತ್ತೆ ಅತ್ತೆ ಸ್ಪೆಷಲ್ ಅಂದ್ರೆ ಸ್ಪೆಷಲ್, ಬರೀ ಸ್ಪೆಷಲ್ ಅಲ್ಲ, ಸ್ಪೆಷಲಿಸ್ಟ್ ಅವ್ರ ಅತ್ತೆ. ಅಳಿಯ ಯಾರು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ, ಆದ್ರೆ ಅತ್ತೆ ಯಾರು ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾಳೆನೆ ನಿಮ್ಗೆ ಗೊತ್ತಾಗುತ್ತೆ. ಸಸ್ಪೆನ್ಸ್ ಇರ್ಲಿ. ಅದ್ ಯಾರೋ ಹೇಳ್ತಿದ್ನಂತೆ, ದಾರಿಲಿ ಯಾರೋ ಹೋಗ್ತಿದ್ನಂತೆ, ಹಿಂದ್ಗಡೆ ಹೋಗ್ತಾ ಇದ್ದಾನೋ ಹನುಮಂತಣ್ಣ ನಿಂತ್ಕೊಂಡಂತೆ. ಅವ್ನ್ ನಿಂತ್ಕೊಂಡು, ಏನಣ್ಣ ನನ್ನ ಹೆಸರು ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ನಿನ್ ಮೂತಿ ನೋಡಿದ್ಮೇಲೆ ತಿರುಗಿ ಹೆಸರು ಬೇರೆ ಕೇಳ್ಬೇಕೆ ನಿಂತ್ಕೊಂಡಂತೆ. ಹಂಗೆ ಇಲ್ಲಿ ಅತ್ತೆ ಯಾರು ಮಾಡ್ತಾಳೆ ಅಂತ ಗೊತ್ತಾಗೋಯ್ತು. ಇಲ್ಲ ಅತ್ತೆ ಯಾರು ಅಳಿಯಾರು ಅಂತ ನಾಗರಾಜ್ ಗುರುಜಿಗಳಿಗೆ ಗೆಸ್ ಮಾಡಕ್ಕೆ ನಾಗರಾಜ್ ಮಾಸ್ಟರ್ ಹೇಳ್ಬೇಕು. ಅತ್ತೆ ಯಾರಂತ ಗೊತ್ತಾಯ್ತು ಅಂದ್ರು ಹೇಳ್ಬೇಕು, ಅಳಿಯ ಯಾರಂತ ಗೊತ್ತಾಯ್ತು ಅಂದ್ರು. ಇಲ್ಲ, ನಾಳೆನೆ ಗೊತ್ತಾಗುತ್ತೆ, ಇವತ್ ಗೊತ್ತಾಗೋದಿಲ್ಲ ಯಾರಿಗೂ. ಆಯ್ತು, ನಾಳೆ ವೇಟ್ ಮಾಡೋಣ. ಈಗ ಉಪಹಾರದ ಸಮಯ ಮೀರ್ತಾ ಇದೆ. ಮುಕ್ತಾಯ ಮಾಡಿ ಬೇಗ ಉಪಹಾರ ತಗೊಳ್ಳೋಣ. ರಂಗನಾಥ್ ಮಾಸ್ಟರ್ ಅಲ್ಲಿ ಒಂದ್ ಮನವಿ. ಇವತ್ತು ಎಲ್ರಿಗೂ ಪ್ರಣಾಮಗಳು. ಇವತ್ತಿನ ಸಂಚಿಕೆ ಬಹಳ ವಿಶೇಷವಾಗಿ ವಿಭಿನ್ನವಾಗಿತ್ತು. ಮುದ್ರೆ ಬಗ್ಗೆ ಬಹಳ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ವಿ. ಇನ್ನೂ ಹೆಚ್ಚು ನಿಮ್ ಮೂಲಕ ತಿಳ್ಕೊಂಡಿದ್ಗೆ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ನಾನು ವಾಟ್ಸಪ್ ಒಂದು ಮಾಡಿದ್ದೆ, ಒಬ್ಬರಿಗೆ ಸಮಸ್ಯೆ ಬಗ್ಗೆ ನಿಮ್ಗೆ ವಾಟ್ಸಪ್ ಮಾಡಿದ್ದೀನಿ ಮಾಸ್ಟರ್. ಒಂದ್ ಸ್ವಲ್ಪ ನೋಡ್ಬಿಟ್ಟು ಅವ್ರಿಗೆ ಏನ್ ಮಾಡಿದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಂಗೊಂದು ಮಾಹಿತಿ ಕೊಡಿ.
ಅಷ್ಟೇ. ಚೆಕ್ ಮಾಡ್ತೀನಿ. ಅದೊಂದ್ಸರಿ ಮತ್ತೆ ಒಂದ್ಸರಿ ಹಾಯ್ ಅಂತ ಹಾಕಿ ಮೆಸೇಜ್, ಅಂದ್ರೆ ನಾನು ಸ್ಟೋರ್ ಮಾಡಿಲ್ಲ ಮೋಸ್ಟ್ ನಂಬರು. ಕಳಿಸ್ತೀನಿ ಹಾಯ್ ಮತ್ತೆ ಅಂತ ಮೆಸೇಜ್ ರಿಪೀಟ್ ಹಾಕಿ. ಕಳಿಸಿ. ಥ್ಯಾಂಕ್ ಯು. ಓಕೆ ಗುರುಜಿ, ನಾನ್ ಇನ್ನೊಂದು ಹೇಳ್ಬೇಕಾಗಿತ್ತು. ಈಗ ಅಗ್ನಿಹೋತ್ರನ ನಾಳೆ ಎಲ್ಲಾ ಮಾಸ್ಟರ್ಸ್ ಬಂದಿರ್ತಾರಲ್ಲ ಗುರುಜಿ, ಸೆಪ್ಟೆಂಬರ್ 15ಗೆ ಒಂದು ಸಾಯಂಕಾಲ ಅಗ್ನಿಹೋತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಎಲ್ಲಾರು ಕುತ್ಕೊಂಡಿರ್ತಾರಲ್ಲ, ಒಂಥರ ರೌಂಡ್ ಶೇಪ್ ಅಲ್ಲಿ ಕುತ್ಕೊಂಡು ನೀವು ಮತ್ತೆ ನಾಗರಾಜ್ ಗುರುಜಿ ಇಬ್ರು ಕುತ್ಕೊಂಡು ಎಲ್ಲ ಅಗ್ನಿಹೋತ್ರ ಮಾಡ್ಸಿದ್ರೆ ಅದು ಒಂಥರ ಪಾಸಿಟಿವ್ ವೈಬ್ಸ್ ಎಲ್ಲರಿಗೂ ಬರುತ್ತೆ. ಮತ್ತೆ ಎಲ್ಲಾರು ಒಂದ್ಸರಿ ನೋಡ್ಕೊಂತಾರೆ ಪ್ರಾಕ್ಟಿಕಲ್ ಆಗಿ ಸಾಯಂಕಾಲ. ಯಾಕಂದ್ರೆ ಆ ಟೈಮ್ ಆಗುತ್ತೆ ಆಲ್ಮೋಸ್ಟ್ ನಾವು ಹೊರಗಡೆ ಬರೋದ್ರಲ್ಲಿ. ಸೂರ್ಯಾಸ್ತ ಆಗೋ ಟೈಮ್ ಅಲ್ಲಿ ಮಾಡಿದ್ರೆ ಬೆಸ್ಟ್ ಇರುತ್ತೆ ಅಂತ ಅನ್ಸುತ್ತೆ ಗುರು. ಎಸ್, ದಟ್ ಇಸ್ ಗುಡ್ ಐಡಿಯಾ. ಯಾ, ಥ್ಯಾಂಕ್ ಯು ಗುರುಜಿ. ಓಕೆ, ಯಾಕಂದ್ರೆ ನೀವ್ ಇಬ್ರು ಇರ್ತೀರಲ್ಲ, ಇಬ್ರು ಗುರುಗಳ ಒಂದು ಸನ್ನಿಧಿಯಲ್ಲಿ ಒಂದು ಅಗ್ನಿಹೋತ್ರ ಎಲ್ಲಾರು ನೋಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು, ನೀವು ಅಕ್ಕಲ್ಕೋಟಿಂದ ಬರ್ತಾ ಇದಾರ ಅಂತ ಹೇಳಿದ್ರಲ್ಲ ಗುರುಜಿ, ಅಕ್ಕಲ್ಕೋಟಲ್ಲಿ ತುಂಬಾನೇ ಚೀಪ್ ಆಗಿ ಮತ್ತೆ ಒಳ್ಳೆ ಇದ್ರಲ್ಲಿ ಸಿಗುತ್ತೆ ಅಗ್ನಿ ಇದು ಕಿಟ್ಟು. ಇದು ಏನದು ಕಿಟ್ ಚೆನ್ನಾಗ್ ಸಿಗುತ್ತೆ. ಅಲ್ಲಿಂದ ತುಂಬಾ ಜನ ತರ್ಸ್ಕೊಂಡಿದ್ದಾರೆ ಅಕ್ಕಲ್ಕೋಟಿಂದ. ಯಾಕಂದ್ರೆ ನಾನು ಒಂದ್ ಸ್ಟಾಲ್ ಅಲ್ಲಿ ಅಕ್ಕಲ್ಕೋಟ್ ಸ್ಟಾಲ್ ಇಟ್ಟಿದಾಗ್ಲೇ ತಗೊಂಡಿರೋದು. ಸೊ ಅದನ್ನ ಅಲ್ಲಿಂದ ಬರೋರು ಇದಾರೆ ಅಂತ ಹೇಳಿದ್ರಲ್ಲ, ದಯವಿಟ್ಟು ಅಲ್ಲಿಂದ ತರ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ ಗುರುಜಿ. ಅಗ್ನಿಹೋತ್ರ ಕಿಟ್ಸ್ ಇರುತ್ತೆ ಅವ್ರು ತಗೊಂಡ್ ಬರ್ತಾರೆ. ಓಕೆ ಗುರುಜಿ. ಓಕೆ, ಥ್ಯಾಂಕ್ ಯು ಗುರುಜಿ. ಮುಗ್ಸೋಣ ಗುರುಜಿ. ಎಸ್. ಓಕೆ, ಇವತ್ತಿನ ಕಾರ್ಯಕ್ರಮ ಭಿನ್ನವಾಗಿ ಆಲೋಚಿಸು ಇಂದ ಸ್ಟಾರ್ಟ್ ಆಗಿ ಮತ್ತೆ ಮನೆಮದ್ದು, ಅದ್ರಲ್ಲಿ ಮನೆಮದ್ದು ಅಂತ ಇರ್ಲಿಲ್ಲ. ಇವತ್ತು ಆಕ್ಚುಲಿ 10 ಮುದ್ರಗಳ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಆದಿ ಮುದ್ರ, ಆಕಾಶ ಮುದ್ರ, ವಾಯು ಮುದ್ರ, ಕುಬೇರ ಮುದ್ರ, ಅಪಾನ ಮುದ್ರ, ಅಪಾನ ವಾಯು ಮುದ್ರ, ರುದ್ರ ಮುದ್ರ, ಮುತುಗು ಮುದ್ರ, ಮತ್ತೆ ಖಾರ ಮುದ್ರ, ಉತ್ತರ ಬೋಧಿ ಮುದ್ರ. ಅದ್ಭುತವಾಗಿ ಇವತ್ತು ತುಂಬಾನೇ ಚೆನ್ನಾಗಿತ್ತು ಮುದ್ರಗಳ ಬಗ್ಗೆ. ಅದ್ಭುತವಾಗಿ ತಿಳ್ಕೊಂಡ್ವಿ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ತಾಳ್ಮೆಯಿಂದ ಕುತ್ಕೊಂಡು ಕೇಳಿದಂತಹ ನಮ್ಮ ಎಲ್ಲಾ ಪ್ರೀತಿಯ ಧ್ಯಾನ ಬಂಧುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಗೆ ಈ ಒಂದು ಜ್ಞಾನವನ್ನ ಹಂಚಿದ, ಹಾಗೆ ನಮ್ಗೆ ಯೋಗವನ್ನ ಹೇಳ್ಕೊಟ್ಟು ಮೆಡಿಟೇಷನ್ ಮಾಡಿಸ್ತಾ ಇರುವಂತಹ ನಮ್ ನಾಗರಾಜ್ ಗುರುಜಿಗೆ ಹಾಗೂ ನಮ್ ರಂಗನಾಥ್ ಗುರುಜಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ನಮ್ಮ ಹೊಸ ಮಾಸ್ಟರ್ಸ್ಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ದಿನಾಲು ಧ್ಯಾನ ಮಾಡಿ, ಧ್ಯಾನವಂತರಾಗಿ, ಜ್ಞಾನವನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ರಂಗ ಸರ್. ಥ್ಯಾಂಕ್ ಯು. ಶಾಂತಿ ಮಂತ್ರದ ಮೂಲಕ ಪ್ರತಿನಿತ್ಯ ಅಂತಿಮಗೊಳಿಸೋದಕ್ಕೆ ಪ್ರಯತ್ನ ಮಾಡಿ. ಕರಗಳನ್ನ ಜೋಡಿಸೋಣ, ಕಣ್ಮುಚ್ಚೋಣ, ದೀರ್ಘ ಶ್ವಾಸ ತಗೊಳ್ಳೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಿವಾರ್ಪಣಮಸ್ತು. ಶಿವಾರ್ಪಣಮಸ್ತು. ಧನ್ಯವಾದ ಸರ್. ಧನ್ಯವಾದ ಗುರುಗಳಿಗೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.